ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೋಭಾ. ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ತುಂಬಾ ಆರೋಗ್ಯಕರವಾದಂತಹ ಹಾಗೆಯೇ ತುಂಬಾ ರುಚಿಯಾದಂತಹ ಗೋರಿಕಾಯಿನ ಬಳಸಿ ಇವತ್ತು ಗೊಜ್ಜು ಅಥವಾ ಇದನ್ನು ನೀವು ಪಲ್ಯ ಅಥವಾ ಗ್ರೇವಿ ಏನು ಬೇಕಾದರೂ ಕರಿಬೋದು. ಅಷ್ಟು ರುಚಿಯಾಗಿರುತ್ತೆ. ಇದು ಅನ್ನ, ಮುದ್ದೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಕೂಡ ಬೊಂಬಟಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸುಲಭ, ರುಚಿ ಅಂತೂ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತಾ ಲೈಕು, ಕಮೆಂಟು, ಶೇರು ಹಾಗೆಯೇ ಮರಿದೇನೆ ಐಪ್ ಕೂಡ ಮಾಡಿ. ಇದರಿಂದ ನನಗೆ ಪಾಯಿಂಟ್ಸ್ ಕೂಡ ಬರುತ್ತೆ. ವಿಡಿಯೋ ರೆಕಮೆಂಡ್ ಮಾಡ್ತಾರೆ ಯೂಟ್ಯೂಬ್ ಅವರು ಅಂತ ನಿಮ್ಮಲ್ಲಿ ನಾನು ಈ ಒಂದು ವಿಚಾರನ ಶೇರ್ ಮಾಡ್ತಾ ಬನ್ನಿ. ಮತ್ತು ಯಾಕೆ ತಡ, ರುಚಿಯಾದಂತಹ ಅದ್ಭುತವಾದಂತಹ ಈ ಒಂದು ಗೋರಿಕಾಯಿ ಗೊಜ್ಜುನ ಹೇಗೆ ಮಾಡ್ಬೋದು ಅಂತ ನೋಡೋಣ. ಮೊದಲನೇದಾಗಿ ನೋಡಿ, ನಾನಿಲ್ಲಿ ಗೋರಿಕಾಯಿನ ಇದನ್ನು ನಾವು ಚೆನ್ನಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಅಂದರೆ ಇದರಲ್ಲಿ ಸ್ವಲ್ಪ ನಾರಿನಂಶ ಇರುತ್ತೆ, ಹಾಗಾಗಿ ನಮ್ಮ ದೇಹಕ್ಕೆ ಭಾಳನೇ ಒಳ್ಳೆಯದು. ಹಾಗೆಯೇ ಯಾರಿಗೆಲ್ಲ ಬ್ಲಡ್ಡು ಕಡಿಮೆ ಇರುತ್ತಲ್ವ ಅವ್ರಿಗೂ ಕೂಡ ಈ ಒಂದು ಗೋರಿಕಾಯಿ ಭಾಳನೇ ಒಳ್ಳೆಯದು ಅಂತ ಹೇಳ್ಬೋದು. ನಾನು ಆಲ್ರೆಡಿ ಇದನ್ನು ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಇವಾಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ನಾನು ಹಾಕ್ಕೊಳ್ಳೋ ಕಾರಣ ಏನು ಅಂತ ಅಂದರೆ, ಇದನ್ನು ನಾವು ಬೇಗ ಮಾಡಬೇಕಾಗಿರೋದ್ರಿಂದ ನಾವು ಇದಕ್ಕೆ ಹಾಕ್ಕೊಳ್ಬೋದು ಕುಕ್ಕರ್ಗೆ, ಅಥವಾ ಬೇಡ ಅಂದರೆ ನೀವು ಹಾಗೆ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ನಾನು ಸುಮಾರು 1.5 ಗ್ಲಾಸು ನೀರನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಜಸ್ಟ್ 1 ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ. ವಿಸಿಲ್ ಆಗೋ ಅಷ್ಟರಲ್ಲಿ ನೋಡಿ, ನಾವು ಈ ಕಡೆ ನಾನು ಮಣ್ಣಿನ ಪಾತ್ರೆಗೆ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದು ಚಿಟಪಟ ಅಂತ ಸ್ವಲ್ಪ ಸಿಡಿಬೇಕು, ಆವಾಗಲೇ ಅದು ಚೆನ್ನಾಗಿರುತ್ತೆ, ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ಸಾಸಿವೆ. ನಂತರ ನೋಡಿ, ಬೆಳ್ಳುಳ್ಳಿ ಹೆಸರುಳನ್ನ ನಾನಿಲ್ಲಿ ಸುಮಾರು ಒಂದು 10 ಹೆಸರುಳನ್ನ ಇದನ್ನು ಸ್ವಲ್ಪ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ಖಂಡಿತ ನೀವು ಟ್ರೈ ಮಾಡಿ. ಇದನ್ನು ನೋಡಿ, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ನೀವು ಇನ್ನೂ ಜಾಸ್ತಿ ಪ್ರಮಾಣದಲ್ಲೂ ಕೂಡ ಹಾಕ್ಕೊಳ್ಬೋದು. ಹಾಗೆ ಬೆಳ್ಳುಳ್ಳಿ ಕೂಡ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ನಂತರ ನೋಡಿ, ನಾನಿಲ್ಲಿ ಮೀಡಿಯಮ್ ಸೈಜು 2 ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕರಿಬೇವಿ ಸೊಪ್ಪು ಕೂಡ ಕಣ್ಣಿಗೆ, ಕೂದಲಿಗೆ ಭಾಳನೇ ಒಳ್ಳೆಯದು, ಹಾಗಾಗಿ ನಾನಿಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬಳಸಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಕಡಿಮೆ ಕೂಡ ಹಾಕ್ಕೊಳ್ಳಿ. ಇದನ್ನು ಇವಾಗ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇವಾಗ ಈರುಳ್ಳಿ ಫ್ರೈ ಆಗಿದೆ, 1-2 ನಿಮಿಷ ಇದನ್ನು ಹಾಗೆ ಬಿಟ್ಟಿದ್ದೆ. ನಂತರ ನೋಡಿ, ಇದಕ್ಕೆ ಇವಾಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಆಗಬೇಕಲ್ವ, ಹಾಗಾಗಿ ನೋಡಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಟೊಮೊಟೊನ ಯಾವ್ದು ಬೇಕಾದರೂ ಇಲ್ಲಿ ಬಳಸ್ಕೊಳ್ಬೋದು. ನಾನಿಲ್ಲಿ ಹುಳಿ ಟೊಮೊಟೊನೇ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಆ್ಯಪಲ್ ಟೊಮೊಟೊ ಬಳಸೋ ಹಾಗಿದ್ರೆ ಸ್ವಲ್ಪ ನೀವು ಹುಣಸೆಹಣ್ಣು ಕೂಡ ನೀವಿಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಟೊಮೊಟೊನ ಜಸ್ಟ್ 1 ನಿಮಿಷ ನೋಡಿ ಇದನ್ನು ಮಿಕ್ಸ್ ಮಾಡಿ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಹಾಗೆ ಬಿಟ್ಟಿದ್ದೀನಿ. ಅದು ಸ್ವಲ್ಪ ಸಾಫ್ಟಾಗಿ ಆಗಲಿ. ಈ ಕಡೆ ನೋಡಿ, ಗೋರಿಕಾಯಿ ಒಂದೇ ಒಂದು ವಿಸಿಲಿಗೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇವಾಗ ಇದು ರೆಡಿ ಆಗಿದೆ. ಈ ಕಡೆ ನೋಡಿ, ಟೊಮೊಟೊ ಕೂಡ ಸಾಫ್ಟಾಗಿ ಆಗಿದೆ. ಈಗ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಗೋರಿಕಾಯಿನ 1/4 kg ಅಷ್ಟೇ ಬಳಸಿರೋದು. ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀನಿ ಅಥವಾ ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ ಅಂತ ಅನ್ನೋದಾದರೆ ನೀವು ಅರ್ಧ kg ಮಾಡಿಕೊಂಡು ಈ ಟೊಮೊಟೊ ಮತ್ತು ಈರುಳ್ಳಿ ಏನಿದೆ ಈ ಪ್ರಮಾಣನ ನೀವು ಜಾಸ್ತಿ, ಅಂದರೆ ಎಲ್ಲ ಮಸಾಲೆಗಳು ಕೂಡ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಅದನ್ನೆಲ್ಲ ನೀವು ಡಬಲ್ ಆಗಿ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದಕ್ಕೆ ನಾನು ಗೋರಿಕಾಯಿನ ಬೇಯಿಸಿಟ್ಕೊಂಡಿರೋವಂಥದ್ದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀರಿನ ಸಮೇತನೇ ಹಾಕ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ನೋಡಿ, ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಸಾಂಬಾರ್ ಪೌಡರ್, ಅಂದರೆ ನಾವು ತರಕಾರಿಗೆ ಬಳಸ್ತೀವಲ್ಲ ಆ ಸಾಂಬಾರ್ ಪೌಡರು ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಂತರ ಖಾರದ ಪುಡಿ ಕೂಡ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಕೂಡ ಇಲ್ಲಿ ಸೇರಿಸಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಾಂಬಾರ್ ಪುಡಿಗೆ ನಾನು ಮೆಣಸಿನ್ಕಾಯಿನ ಹಾಕಿ ನಾನು ಮಾಡ್ಕೊಂಡಿಲ್ಲ. ನಾನು ಖಾರದ ಪುಡಿ ಹಾಗೆಯೇ ಸಾಂಬಾರ್ ಪುಡಿನ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಬೇಕಾದರೆ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಬೋದು. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ನೋಡಿ, ಇನ್ನೊಂದು 1/4 ಗ್ಲಾಸ್ ಅಷ್ಟು ನಾವಿಲ್ಲಿ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನಾನು ಅನ್ನಕ್ಕೆ ಮತ್ತು ಮುದ್ದೆಗೆ ಸ್ವಲ್ಪ ಈ ಥರ ನೀರನ್ನು ಸೇರಿಸಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಚಪಾತಿ ಮತ್ತು ರೊಟ್ಟಿಗಾದರೆ ನೀರನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ, ತುಂಬಾ ಸಿಂಪಲ್ಲು. ನೋಡಿ, ಇಷ್ಟು ಇರಬೇಕಾಗತ್ತೆ. ಈ ಟೈಮಲ್ಲಿ ನೀವು ಉಪ್ಪು ಸರಿಯಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಗೋರಿಕಾಯಿಗೂ ಹಾಕ್ಕೊಂಡಿದ್ದೆ, ಹಾಗೆ ನಾನು ಟೊಮೊಟೊಗೂ ಕೂಡ ಇಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ನೋಡಿ, ಒಂದು 1/4 ಕಪ್ಪು ಹಸಿ ತೆಂಗಿನಕಾಯಿ ತುರಿ ಕೂಡ ಇಲ್ಲಿ ಕೊನೆಯದಾಗಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3-4 ನಿಮಿಷ ನಾವು ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ.
ಯಾವಾಗಲೂ ಒಂದೇ ಥರ ತರಕಾರಿ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಅಥವಾ ಬೇಳೆ ಸೇರಿಸಿ ಮಾಡಬೇಕಲ್ಲ ಅನ್ನೋವಂಥ ತಾಪತ್ರಯನೇ ಇರೋದಿಲ್ಲ. ಮುಖ್ಯವಾಗಿ ಯಾವುದೇ ರೀತಿ ಮಸಾಲೆ ರುಬ್ಬಿ ಮಾಡೋ ಅಂಥದ್ದು ಇರೋದಿಲ್ಲ. ಹಾಗೆಯೇ ಇದು ಚಪಾತಿ, ಹಾಗೆಯೇ ಪೂರಿಗೆ, ಅನ್ನಕ್ಕೆ, ಮುದ್ದೆಗೆ, ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ಒಂದು 3-4 ನಿಮಿಷ ಇವಾಗ ಮುಚ್ಚಿಟ್ಟಿದೆ. ಇವಾಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದು ಸಲ ಈ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ. ಯಾರಿಗೆಲ್ಲ ಗೋರಿಕಾಯಿ ಖಂಡಿತ ಇಷ್ಟ ಇರಲ್ಲ ಅಂತ ಅಂದ್ಕೊಂಡಿರ್ತೀರ, ಕೆಲವೊಬ್ರಿಗೆ ಮಾತ್ರ ಖಂಡಿತವಾಗ್ಲೂ ಇದನ್ನು ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಕೊನೆಯದಾಗಿ 1 ನಿಮಿಷ ಇದನ್ನು ಹಾಗೆ ಬಿಟ್ಟಿದೆ, ಯಾಕಂದರೆ ಮಡಿಕೆ ತುಂಬಾ ಬಿಸಿ ಇರುತ್ತಲ್ವ, ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ಕೊನೆಯದಾಗಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋವಂಥವ್ರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಕೊಂಡು ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಮುಂದೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಕೂಡ ಎಲ್ಲೂ ಮಿಸ್ ಆಗೋದಿಲ್ಲ, ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವಾಗ ನೋಡಿ ಸರ್ವ್ ಮಾಡ್ಕೊಂಡಿದ್ದಾಗಿದೆ. ನೋಡೋದಕ್ಕಂತೂ ಸಖತ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಆರೋಗ್ಯಕಾರಿ ಅದ್ಭುತ ರುಚಿಯೊಂದಿಗೆ ನಿಮ್ಮ ಮುಂದೆ ಗೋರಿಕಾಯಿ ಗೊಜ್ಜು ಅಥವಾ ಪಲ್ಯ ಅಥವಾ ಗ್ರೇವಿ ಏನು ಬೇಕಾದರೂ ಕರಿಬೋದು. ಹಾಗೆ ನಾನು ಮಾಡಿರೋವಂಥದ್ದು ಈ ಒಂದು ಗೋರಿಕಾಯಿ ಗೊಜ್ಜು ನಿಮಗೆ ಇಷ್ಟ ಆಯಿತಾ? ಮತ್ತು ಯಾಕೆ ತಡ, ನೀವು ಕೂಡ ಖಂಡಿತ ಟ್ರೈ ಮಾಡಿ. ನಾನು ಇಲ್ಲಿ ಬಿಸಿ ರೈಸ್ನ ಮಾಡ್ಕೊಂಡಿದ್ದೆ. ಈಗ ಬಿಸಿ ರೈಸ್ ಜೊತೆಯಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಆಹಾ, ಇವಾಗ ತಿಂತಾ ಇದ್ರೆ ಅಂತೂ ಸೂಪರಾಗಿರುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ನನ್ನ ಮಾತನ್ನು ನೀವು ನಿಜ ಅಂತೀರಾ. ನೀವು ಕೂಡ ಈ ರೆಸಿಪಿನ ನನ್ನ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿದ್ರೆ ಮಾತ್ರ. ಧನ್ಯವಾದ. ವಿಡಿಯೋನ ನೋಡಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಇನ್ನಷ್ಟು ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್